ಅಲಿ ಖಮೇನಿ ಪುತ್ರನಿಗೆ ಈಗ ಸರ್ವಾಧಿಕಾರದ ಪಟ್ಟ. ಹೌದು, ಅಲಿ ಖಮೇನಿ ಪುತ್ರ ಮುಜ್ತಬಾಗೆ ಸರ್ವಾಧಿಕಾರದ ಪಟ್ಟವನ್ನ ಕೊಡಲಾಗಿದೆ. ಅಲಿ ಖಮೇನಿ ಪುತ್ರನಿಗೆ ಇರಾನ್ ಸರ್ವಾಧಿಕಾರಿ ಪಟ್ಟ. ಖಮೇನಿ ಉತ್ತರಾಧಿಕಾರಿಯಾಗಿ ಮುಜ್ತಬಾ ನೇಮಕ. ಸರ್ವಾಧಿಕಾರಿ ಪಟ್ಟದಲ್ಲಿ ಕುಳಿತ ಅಲಿ ಖಮೇನಿ ಪುತ್ರ. ಖಮೇನಿ ಪುತ್ರನೇ ಇನ್ನು ಮುಂದೆ ಇರಾನ್ ಸುಪ್ರೀಂ ಲೀಡರ್. ಇರಾನ್ ಸಂಸತ್ ನಾಯಕರಿಂದ ಮುಜ್ತಬಾ ನೇಮಕ. ಅಪ್ಪನ ಹತ್ಯೆ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕ. ಧಾರ್ಮಿಕ ಶಿಕ್ಷಣ ಪಡೆದಿರುವಂತಹ ಖಮೇನಿ ಪುತ್ರ ಮುಜ್ತಬಾ. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಲಾಗಿದೆ. ಈಗ ಸಶಸ್ತ್ರ ಪಡೆಗಳ ಕಮಾಂಡ್ ಇನ್ ಚೀಫ್ ಮುಜ್ತಬಾ. ರಾಜಕೀಯ ಮಿಲಿಟರಿ ನಿರ್ಧಾರಗಳ ಅಂತಿಮ ನಿರ್ಧಾರ. ಖಮೇನಿ ಸಿದ್ಧಾಂತ ಮುಂದುವರಿಸಲು ಈಗ ಮುಜ್ತಬಾ ಮುಂದಾಗಿರುವಂಥದ್ದು. ತಂದೆಯ ನೆರಳಿನಲ್ಲೇ ಬೆಳೆದಿರುವಂತಹ ಈ ಸರ್ವಾಧಿಕಾರಿ ಇರಾನ್ IRGC ಜೊತೆಗೆ ಮುಜ್ತಬಾ ಉತ್ತಮ ನಂಟನ್ನ ಹೊಂದಿರುವಂಥದ್ದು. ಖಮೇನಿಗಿಂತಲೂ ಈ ವ್ಯಕ್ತಿ ಕಠಿಣ. ಇವರು ಮುಜ್ತಬಾ ಮುಂದೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ಸಂಘರ್ಷ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಈಗ ಅಲಿ ಖಮೇನಿ ಪುತ್ರನಿಗೆ ಸರ್ವಾಧಿಕಾರದ ಪಟ್ಟವನ್ನ ಕೊಡಲಾಗಿರುವಂತದ್ದು. ಖಮೇನಿ ಉತ್ತರಾಧಿಕಾರಿಯಾಗಿ ಮುಜ್ತಬಾ ನೇಮಕ. ಸರ್ವಾಧಿಕಾರಿ ಪಟ್ಟದಲ್ಲಿ ಕುಳಿತಂತಹ ಅಲಿ ಖಮೇನಿ ಪುತ್ರ. ಖಮೇನಿ ಪುತ್ರನೇ ಇನ್ನು ಮುಂದೆ ಇರಾನ್ ಸುಪ್ರೀಂ ಲೀಡರ್. ಇರಾನ್ ಸಂಸತ್ ನಾಯಕರಿಂದ ಮುಜ್ತಬಾ ನೇಮಕ ಆಗಿದ್ದಾರೆ. ಅಪ್ಪನ ಹತ್ಯೆಯಾಯ್ತು, ಈಗ ಈ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕವಾಗಿದೆ. ಧಾರ್ಮಿಕ ಶಿಕ್ಷಣ ಪಡೆದಿರುವಂತಹ ಖಮೇನಿ ಪುತ್ರ ಮುಜ್ತಬಾ. ಅಮೆರಿಕ ಇಸ್ರೇಲ್ ವಿರುದ್ಧದ ಪ್ರತೀಕಾರದ ಪ್ರತಿಜ್ಞೆಯನ್ನ ಈಗ ಮಾಡಲಾಗಿರುವಂಥದ್ದು. ಸಶಸ್ತ್ರ ಪಡೆಗಳ ಕಮಾಂಡ್ ಇನ್ ಚೀಫ್ ಮುಜ್ತಬಾ. ರಾಜಕೀಯ ಮಿಲಿಟರಿ ನಿರ್ಧಾರಗಳು ಇಲ್ಲಿಯೇ ಅಂತಿಮ ನಿರ್ಧಾರವಾಗುತ್ತೆ. ಖಮೇನಿ ಸಿದ್ಧಾಂತ ಮುಂದುವರಿಸಲಿರುವಂತಹ ಮುಜ್ತಬಾ. ತಂದೆ ನೆರಳಿನಲ್ಲಿ ಬೆಳೆದಿರುವಂತಹ ಸರ್ವಾಧಿಕಾರಿ. ಇರಾನ್ನ IRGC ಜೊತೆಗೆ ಮುಜ್ತಬಾ ಉತ್ತಮ ನಂಟನ್ನ ಹೊಂದಿರುವಂಥದ್ದು. ಖಮೇನಿಗಿಂತಲೂ ಕಠಿಣವಾಗಿದ್ದಾರೆ ಈ ವ್ಯಕ್ತಿ ಮುಜ್ತಬಾ. ಮುಂದೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ಸಂಘರ್ಷ ಮುಂದುವರಿಯೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಸಂಘರ್ಷವನ್ನ ತೀವ್ರಗೊಳಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಪ್ಪನ ಹತ್ಯೆ ಆಯಿತು, ಈ ಬೆನ್ನಲ್ಲಿಗೆ ಮಗನಿಗೆ ಸರ್ವಾಧಿಕಾರಿ ಪಟ್ಟವನ್ನ ನೀಡಲಾಗಿದೆ. ಖಮೇನಿ ಉತ್ತರಾಧಿಕಾರಿಯಾಗಿ ಮುಜ್ತಬಾ ನೇಮಕ ಆಗಿದ್ದಾರೆ. ಸರ್ವಾಧಿಕಾರಿ ಪಟ್ಟದಲ್ಲಿ ಅಲಿ ಖಮೇನಿ ಪುತ್ರ. ಈಗ ತಂದೆಗಿಂತಲೂ ಕಠಿಣ ಈ ವ್ಯಕ್ತಿ. ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಧಾರ್ಮಿಕ ಶಿಕ್ಷಣ ಪಡೆದಿರುವಂತಹ ಖಮೇನಿ ಪುತ್ರ ಮುಜ್ತಬಾ ಅಮೆರಿಕ ಇಸ್ರೇಲ್ ವಿರುದ್ಧ ಈಗಾಗಲೇ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಶಸ್ತ್ರ ಪಡೆಗಳು ಕಮಾಂಡ್ ಇನ್ ಚೀಫ್ ಆಗಿರುವಂತಹ ಮುಜ್ತಬಾ. ರಾಜಕೀಯವಿರಲಿ ಮಿಲಿಟರಿ ನಿರ್ಧಾರಗಳಿರಲಿ ಇಲ್ಲಿಯೇ ನಿರ್ಧಾರ ಅಂತಿಮವಾಗುತ್ತೆ. ಖಮೇನಿ ಸಿದ್ಧಾಂತ ಮುಂದುವರಿಸಲಿರುವಂತಹ ಮುಜ್ತಬಾ. ತಂದೆ ನೆರಳಿನಲ್ಲಿ ಬೆಳೆದಿರುವಂತಹ ಮುಜ್ತಬಾ ಈಗ ಸರ್ವಾಧಿಕಾರಿ. ಇರಾನ್ IRGC ಜೊತೆಗೆ ಮುಜ್ತಬಾ ಉತ್ತಮ ನಂಟನ್ನ ಹೊಂದಿದ್ದಾರೆ. ಖಮೇನಿಗಿಂತಲೂ ಕಠಿಣವಾಗಿರುವಂತಹ ವ್ಯಕ್ತಿ ಮುಜ್ತಬಾ. ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ? ಒಂದು ರೀತಿ ನೋಡೋದಾದ್ರೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಸಂಘರ್ಷ ಫಿಕ್ಸ್, ಯಾವ ಕಾರಣಕ್ಕೂ ಯುದ್ಧ ನಿಲ್ಲಲ್ಲ ಅನ್ನುವಂಥದ್ದು ಇರಾನ್ ಸರ್ವಾಧಿಕಾರಿಯ ಪ್ರತಿಜ್ಞೆಯಾಗಿದೆ. ಇನ್ನಷ್ಟು ಸಂಘರ್ಷ ತೀವ್ರವಾಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲಿ ಖಮೇನಿಗಿಂತಲೂ ಕಠಿಣ ಈ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈಗಾಗಲೇ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ನಮ್ಮ ಯುದ್ಧ ನಿಲ್ಲಲ್ಲ, ನಮ್ಮ ಪ್ರತೀಕಾರ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಮತ್ತು ಈ ಸಂಘರ್ಷ ತೀವ್ರಗೊಳಿಸುವಂತಹ ಸಾಧ್ಯತೆ ಕೂಡ ಈಗ ಇದೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಸಶಸ್ತ್ರ ಪಡೆಗಳ ಕಮಾಂಡ್ ಇನ್ ಚೀಫ್ ಮುಜ್ತಬಾ ಈಗ ಸರ್ವಾಧಿಕಾರಿ. ತಂದೆಯ ನೆರಳಿನಲ್ಲಿ ಸರ್ವಾಧಿಕಾರಿ ಪಟ್ಟದಲ್ಲಿಯೇ ಅವರ ಸಿದ್ಧಾಂತವನ್ನ ಮುಂದುವರಿಸೋಕೆ ಈಗ ರೆಡಿಯಾಗಿದ್ದಾರೆ ಮುಜ್ತಬಾ.